ಕರ್ನಾಟಕ ಭೀಮಸೇನೆ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 140ನೇ ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಪುರಭವನದ ಆವರಣದಲ್ಲಿ ಕರ್ನಾಟಕ ಭೀಮಸೇನೆಯ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 140ನೇ ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರೊಂದಿಗೆ ಇಹಲೋಕವನ್ನು ಅಗಲಿದ ಮರೆಯಾದ ದಲಿತರ ಕಣ್ಮಣಿಗಳಾದ ಸಂಸದ ವಿ. ಶ್ರೀನಿವಾಸ್ ಪ್ರಸಾದ್, ಕೆ. ಶಿವರಾಮ್, ಮಾಜಿ ಸಂಸದ ಆರ್. ಧ್ರುವ ನಾರಾಯಣ್ ಹಾಗೂ ಸಮಾಜದ ಮುಖಂಡರಾದ ಶ್ರೀ ಮಂಟಲಿಂಗಯ್ಯ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ದೀಪ ಬೆಳಗಿಸಿ ಸಮಾಜವನ್ನು ಅಗಲಿದ ದಿವ್ಯ ಚೇತನಗಳ ಭಾವಚಿತ್ರಕ್ಕೆ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರತಿಭಾನ್ವಿತ ಸುಮಾರು 300ಕ್ಕೂ ಅಧಿಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕರ್ನಾಟಕ ಭೀಮಸೇನೆ ರಾಜ್ಯ ಸಂಘಟಕ ಕಾರ್ಯದರ್ಶಿ ಎಂ. ಮಂಜುನಾಥ್ ಅವರು, ಕರ್ನಾಟಕ ಭೀಮಸೇನೆಯ 2ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮನ್ನು ಅಗಲಿದ ನಮ್ಮ ಸಮುದಾಯದ ದಿವ್ಯ ಚೇತನಗಳಾದ ದಿವಂಗತ ವಿ. ಶ್ರೀನಿವಾಸ ಪ್ರಸಾದ್, ಕೆ. ಶಿವರಾಮ್, ಆರ್. ಧ್ರುವ ನಾರಾಯಣ್, ಮಂಟಲಿಂಗಯ್ಯ ಅಂತ ಮಹಾನ್ ಚೇತನಗಳ ನೆನಪಿನಾರ್ಥವಾಗಿ ಕರ್ನಾಟಕ ಭೀಮಸೇನೆ ಸಂಘಟನೆಯ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 140ನೇ ಜಯಂತ್ಯೋತ್ಸವ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ದೇವೆ ಎಂದು ಮಾತನಾಡಿದರು. ಜೀವಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ನೆನಪುಗಳನ್ನ ನಾವೆಲ್ಲ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ನುಡಿನಮನ ಕಾರ್ಯಕ್ರಮವನ್ನು ಸಹ ಇವತ್ತು ವಿಶೇಷವಾಗಿ ವಿ. ಶ್ರೀನಿವಾಸ ಪ್ರಸಾದ್ ಅವರು, ಗುರುನಾರಾಯಣ ಸರ್ ಅವರು, ಕೆ. ಶಿವರಾಮ್ ಅವರು, ಎಲ್ಲ ಅಂಬೇಡ್ಕರ್ 4 ಜನರ ನುಡಿನಮನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಬಾಬಾ ಸಾಹೇಬ್ ಜಯಂತಿ ಮತ್ತು ನಾಲ್ವಡಿ ಕೃಷ್ಣರಾಜ ಜಯಂತಿ, ಇಷ್ಟು ಕಾರ್ಯಕ್ರಮ ಇದೆ. ಒಟ್ಟಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಕ್ಷಿಯಾಗಿ ಎಲ್ಲ ವಿದ್ಯಾರ್ಥಿಗಳು, ಸಹೋದರ ಸಹೋದರರು ಎಲ್ಲರೂ ಬಂದಿದ್ದೀವಿ. ವೇದಿಕೆ ಮೇಲೆ ನಮ್ಮ ಈ ಮೈಸೂರು ಭಾಗದ ಹೋರಾಟಗಾರರು, ಮಾಜಿ ಮಹಾಪೌರರು ಪುರುಷೋತ್ತಮ ಅವರಿದ್ದಾರೆ. ಸಾಮಾಜಿಕ ಹೋರಾಟಗಾರರ ಜಯಂತಿಗೂ ಶುಭಾಶಯವನ್ನು ಕೊಡ್ತೇವೆ. ಬಂಧುಗಳೇ, ಹೆಚ್ಚು ಸಂದರ್ಭ ಸಮಯ ಇಲ್ಲ ಈಗ. ಯಾಕೆಂದರೆ ಪ್ರತಿಭಾ ಪುರಸ್ಕಾರ ಸುಮಾರು 150 ಮಕ್ಕಳಿದ್ದಾರೆ. 150 ಮಕ್ಕಳು 10 ಅಂದ್ರೂ 10 ಜನ ಅಂದ್ರೂ ಸುಮಾರು 10 ಟೀಮ್ಗಳನ್ನ ಮಾಡ್ಕೋಬೇಕಾಗ್ತದೆ. ಅದಕ್ಕೆ 1 ಗಂಟೆ ಮೀಸಲಾಗಿರ್ಬೇಕಾದಂಥ ಸಂದರ್ಭ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಭಾಗದಲ್ಲಿ ಸಮಾಜ ಬಂಧುಗಳೇ, ಇವತ್ತಿನ ದಿನ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಯ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಸಂಘಟನೆ 2 ವರ್ಷದ ವಾರ್ಷಿಕೋತ್ಸವ, ಜೊತೆಗೆ ಮೈಸೂರು ಕಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 140ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ 23 ಮತ್ತು 2024 ಸಾಲಿನ SLC ಹಾಗೂ PUC ವಿದ್ಯಾರ್ಥಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರ ಅಂತೇಳಿ ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ನ ನೀಡಿ, ಜೊತೆಗೆ ಮುಖ್ಯ ಭಾಷಣಕಾರರಾಗಿ ಒಂದಷ್ಟು ಮುಖ್ಯ ಗಣ್ಯರನ್ನು, ವಿಚಾರವಂತರನ್ನು ಕರೆಸಿ ಅವ್ರಿಗೊಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ಒಂದಷ್ಟು ತಿಳುವಳಿಕೆ ಸಿಗುವಂಥ ಒಂದು ವಿಚಾರಗಳನ್ನ ಮೂಡಿಸೋದು ಕೆಲಸ ಮಾಡ್ತಾಯಿದ್ವಿ. ಖಂಡಿತವಾಗಿ ಅವ್ರದ್ದು ಒಂದು ನಾವು ತುಂಬ ದುಃಖ ಆಗುತ್ತೆ. ಮೊನ್ನೆ ದಿನವೂ ಕೂಡ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಈ ಪ್ರಶ್ನೆ ಕೇಳ್ತಾರೆ. ಆಗ ನಮ್ಗೆ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಆಗಿಲ್ಲ ಅದ್ರ ಬಗ್ಗೆ, ಯಾಕಂದರೆ ಭಾಳ ನೋವಾಗ್ತದೆ. ವಿಚಾರವಾಗಿ ಹೇಳಬೇಕು ಅಂತಂದರೆ ನಮ್ಮ ಇಡೀ ನಮ್ಮ ಏನು ದಕ್ಷಿಣ ಕನ್ನಡ ಭಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯ ವ್ಯಾಪ್ತಿ ಒಂದು ಹೆಸರನ್ನು ಮಾಡಿದರು. ಇವತ್ತಿನ ದಿನ ಎಲ್ಲೋ ಒಂದು ಕಡೆ ತಬ್ಲಿತನ ಕಾಡ್ತಾಯಿದೆ. ನಮ್ಮ ಇಡೀ ದಲಿತ ಸಮುದಾಯದಲ್ಲಿ ಒಂದು ತಬ್ಲಿತನ ಅನ್ನೋದು ಎದ್ದು ಗೋಚರವಾಗ್ತಾಯಿದೆ.
ಯಾಕಂದರೆ ಸಾಲಾಗಿ ಕೆಲವು ತಿಂಗಳುಗಳು ಅಂತರದಲ್ಲಿ ಕಳ್ಕೊಬಿಟ್ಟು ಎಲ್ಲರೂ ನಾವು ಸಿದ್ಧಲಿಂಗಯ್ಯ ಅವರಿರ್ಬೋದು, ನಮ್ಮ ದಲಿತ ಕವಿಯವರು, ಮಂಟಲಿಂಗಯ್ಯನವರು, ಪ್ರಸಾದಣ್ಣ ಅವರು, ಕೇಶವರಾಮ್ ಅವರು ಮತ್ತು ಧ್ರುವಣ ಅವರು ಎಲ್ಲ ಸಾಲ ಹೋದಾಗ ಎಲ್ಲ ಒಂದು ಕಡೆ ಭಾಳ ನೋವಾಗ್ತದೆ ಮನಸ್ಸಿಗೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಈಗ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಮುಂದೆ ಇರ್ತಾರೆ ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತು ನಾವು ಒಂದು 150 ಮಕ್ಕಳು ಇಂದ 200 ಮಕ್ಕಳು ಲೀಸ್ಟ್ ಮಾಡಿದ್ದು, ಅದಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ. ಅವ್ರ ಸ್ನೇಹಿತರುಗಳನ್ನ ಕರ್ಕೊಬಂದಿದ್ದಾರೆ. ಆಗಲಿ ಏನು ತೊಂದರೆ ಇಲ್ಲ. ಇನ್ನು ಹೆಚ್ಚಿನ ಸರ್ಟಿಫಿಕೇಟ್ ಮತ್ತು ಮೂಮೆಂಟ್ಸ್ ಎಲ್ಲ ರೆಡಿ ಇಟ್ಟಿದ್ದೀವಿ. ಹೊಸ ಮೈಲಿಗಲ್ಲು ಆಗಿದೆ ನಮ್ಮ ಕಾರ್ಯಕ್ರಮ. ತುಂಬ ಗಣ್ಯ ವ್ಯಕ್ತಿಗಳು ಮರಣ ಹೊಂದಂಥ ಕಾರ್ಯಕ್ರಮಗಳು ಆಗಿರ್ಬೋದು, ಮತ್ತು ಪ್ರತಿಭಾ ಪುರಸ್ಕಾರವಾಗಿರ್ಬೋದು. ಇದು ಹೊಸ ಮೈಲಿಗಲ್ಲು. ನಮ್ಮ ಪ್ರತಿಭಾ ಪುರಸ್ಕಾರ ಅಂತಂದರೆ ಮಕ್ಕಳಿಗೆ ನಮ್ಮ ಜೈ ಭೀಮ ಕರ್ನಾಟಕ ಭೀಮಸೇನೆ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಮೈಸೂರು ಜಿಲ್ಲೆ ಕಾರ್ಯಕ್ರಮ. ಹೀಗಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಾವು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೂ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಅನ್ನೋದನ್ನು ತಿಳಿಸ್ತಾ ಎಲ್ಲರಿಗೂ ಅಭಿನಂದನೆಗಳು, ಸ್ವಾಗತ.